ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಚಿನ್ನದ ಬ್ರೇಸ್ಲೆಟ್ಗಳು, ಅಂದರೆ ಚಿನ್ನದ ಇದು ಬ್ರೇಸ್ಲೆಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಗೋಲ್ಡ್ ಬ್ರೇಸ್ಲೆಟ್ಸ್ದು. ಸೊ ಅದಾದಮೇಲೆ ಇದೇ ವಿಡಿಯೋದಲ್ಲಿ ಚಿನ್ನನ ಹಡವಿಟ್ಟು ಅದು ಕೆಲವರೆಲ್ಲ ಬಿಡ್ಸೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರಲ್ಲ, ಅಂದರೆ ಪ್ಲೆಡ್ಜ್ ಮಾಡಿರೋದು ಬೇರೆಯವ್ರ ಹತ್ರ ಸೇರ್ಕೊಂಡಿರುತ್ತೆ, ಅದು ಯಾಕೆ ಹಾಗಾಗಿರುತ್ತೆ ಅನ್ನೋದು ವಾಸ್ತುದು ರೆಮಿಡಿ ನಾನು ಹೇಳ್ತೀನಿ. ಮತ್ತು 2 ಟಿಪ್ಸ್ನ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಇದು ಬರೀ ಚಿನ್ನದ ಪ್ಲೆಡ್ಜ್ ಅಂತಲೇ ಅಲ್ಲ, ತುಂಬ ಜನಕ್ಕೆ ಸಾಲದು ಜಾಸ್ತಿ ಮಾಡಿಕೊಂಡು ದುಡ್ಡು ಕಾಸ್ತು ತುಂಬ ಪ್ರಾಬ್ಲಮ್ ಆಗಿರುತ್ತಲ್ಲ. ಸೊ ಅದೆಲ್ಲ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರದ್ದು 2 ವಾಸ್ತು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಗೋಲ್ಡ್ದು ಬ್ರೇಸ್ಲೆಟ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಅಂದರೆ ಕ್ಯಾಸ್ಟಿಂಗ್ದು ಇದೆ ಡಿಸೈನು, ಮತ್ತು ಕರಿಮಣಿದು ಬರುತ್ತಲ್ಲ ಅದೆಲ್ಲ ದೃಷ್ಟಿಗೂ ತುಂಬ ಒಳ್ಳೆಯದು, ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ಸೊ ಎಲ್ಲ ಥರದ್ದು ತೋರಿಸ್ತಾ ಇದ್ದೀನಿ. ಲೇಡೀಸ್ದು ಇದೆಲ್ಲ, ಓಕೆನಾ? ಸೊ ಲೇಡೀಸ್ದು ಬ್ರೇಸ್ಲೆಟ್ ಕಲೆಕ್ಷನ್ ಆಗಿರುತ್ತೆ. ಸೊ ಫಸ್ಟ್ ಒನ್ ನೀವೇನು ನೋಡ್ತಾ ಇದ್ದೀರಾ, ಅದು 7 ಗ್ರಾಮ್ಸ್ ಅಂದರೆ 7 ಗ್ರಾಮ್ 800 ಮಿಲಿ ಬರುತ್ತೆ. ಆಲ್ಮೋಸ್ಟ್ 8 ಗ್ರಾಮ್ಸ್ ಒಳಗೆ ಅಂದ್ಕೊಳ್ಳಿ. ಅಂದರೆ ಅದೇನು ಅನ್ನೋ ಒಂದು ಸ್ವಲ್ಪ ತೂಕ ಬರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಇದೆ. ಸೊ ಎಲ್ಲ ಹಾಗೆ ನೋಡಿ, ಎಲ್ಲ ಕ್ಯಾಸ್ಟಿಂಗ್ ಡಿಸೈನಲ್ಲೇ ಇದೆ. ಸೆಕೆಂಡ್ ಒನ್ ಏನು ಅಂದರೆ ಬರೀ ಗುಂಡುಗಳು ಬಂದು ರಾಜ್ಕೋಟ್ ಪ್ಯಾಟ್ರನ್ನಲ್ಲಿದೆ, ಇದು 3.5 ಗ್ರಾಮಲ್ಲಿ ಬರುತ್ತೆ. ಸೊ ಥರ್ಡ್ ಒನ್ನು ಕ್ಯಾಸ್ಟಿಂಗ್ ಡಿಸೈನಲ್ಲಿದೆ, ಇದು 6.250 ಅಂದರೆ 6.25 ಗ್ರಾಮ್ವರೆಗೂ ಬರುತ್ತೆ, 6.25 ಗ್ರಾಮ್. ಸೊ ಎಲ್ಲನೂ ಏನು ಗೊತ್ತಾ, ವೈಟ್ ಸ್ಟೋನ್ ಇದೆ, ಮತ್ತು ಗ್ರೀನ್ ಸ್ಟೋನು, ಪಿಂಕ್ ಸ್ಟೋನು. ಸೊ ಎಲ್ಲ ಥರ ಡ್ರೆಸ್ಗಾಗಲಿ ಸ್ಯಾರೀಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ. ಒಂದು ಸ್ವಲ್ಪ ಟ್ರೆಂಡಿ ಆಗಿದೆ, ಹೊಸ ಥರ ಪ್ಯಾಟ್ರನ್ ಇದು. ಸೊ 4ನೇ ನೀವೇನು ನೋಡ್ತಿದ್ದೀರಾ ಅದೆಲ್ಲ ಒಂದು 5 ಗ್ರಾಮು ಬರುತ್ತೆ, ಅಂದರೆ ಒಂದು 5 ಗ್ರಾಮ್ಸ್ ಆ ಥರ. ಸೊ ಇದು ನೋಡಿ, ಒಂಥರ ಫ್ಲವರ್ ಥರ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಫ್ಯಾನ್ಸಿಯಾಗಿದೆ, ಜೀನ್ಸ್ ಮೇಲೂ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕರಿಮಣಿದು ಇದೆ, ಮತ್ತು ಇನ್ನೊಂದು ಗುಂಡುದು ಪ್ಯಾಟ್ರನ್ ಬರುತ್ತಲ್ಲ, ಇದೆಲ್ಲ 4.25 ಗ್ರಾಮ್ ಆ ರೇಂಜಲ್ಲಿ ಬರುತ್ತೆ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಸ್ಮಾಲ್ ಗುಂಡಿಗೆ ಬರೋದು 4.25 ಗ್ರಾಮ್ ಇದೆ. ಸೊ ಇದೇ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ವಾಸ್ತು ಟಿಪ್ಸ್ದು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಗೋಲ್ಡ್ ಪ್ಲೆಡ್ಜ್ ಮಾಡಿರೋದು ಹೇಗೆ ರಿಲೀಸ್ ಮಾಡ್ಬೋದು ಅನ್ನೋದು ವಾಸ್ತು ಟಿಪ್ಸ್ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ, ಓಕೆನಾ? ಸೊ ನಾನು ಇವಾಗ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇದೆಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ. 7 ಗ್ರಾಮ್ಸ್ 800 ಮಿಲಿ ಅಂದರೆ 8 ಗ್ರಾಮ್ ಒಳಗೆ ಅಂದ್ಕೊಳ್ಳಿ. ಸೊ ಇದು ಒಂದು 3.5 ಗ್ರಾಮಲ್ಲಿ ಬರುತ್ತೆ. ರಾಜ್ಕೋಟ್ ಪ್ಯಾಟ್ರನ್ನಲ್ಲಿದೆ. ರಾಜ್ಕೋಟ್ ಪ್ಯಾಟ್ರನ್ ಏನು ಅಂದರೆ ಗುಂಡುಗಳ ಥರ ಬರೋದಕ್ಕೆಲ್ಲ ಹಂಗೇನದು, ಇದು ಕ್ಯಾಸ್ಟಿಂಗ್ ಡಿಸೈನು. ಸೊ ಇದರಲ್ಲಿ ನೋಡಿ ಒಂಥರ ಗ್ರೀನ್ ಕಲರ್ ಇದೆ, ರೆಡ್ ಇದೆ, ಮತ್ತು ವೈಟ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ ನೋಡಿ ವೈಟ್ ಮತ್ತು ಪಿಂಕ್ ಕಲರ್ ಸ್ಟೋನ್ಸ್ ಆ್ಯಡ್ ಮಾಡಲಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಹೊಸ ಪ್ಯಾಟ್ರನ್ನಲ್ಲಿದೆ. ಸೊ ಇದೆಲ್ಲ ಸಿಂಗಾಪುರ್ ಡಿಸೈನ್ ಥರ ಬರುತ್ತೆ ಫ್ರೆಂಡ್ಸ್. ಕೆಲವು ಕ್ಯಾಸ್ಟಿಂಗ್ ಡಿಸೈನ್ ಇದೆ, ಕೆಲವು ಸಿಂಗಾಪುರ್ ಮಾಡೆಲ್ ಇದೆ. ಸೊ ಇದೆಲ್ಲ ನೀವು ನೋಡಿರ್ತೀರಲ್ಲ, ಮಕ್ಕಳದು ಇದೇ ಥರ ಪ್ಯಾಟ್ರನಲ್ಲಿ ಬರ್ತಾ ಇತ್ತಲ್ಲ, ಸೊ ಅದು ಲೇಡೀಸ್ಗೂ ಇವಾಗ ಮಾಡಿದ್ದಾರೆ ಈ ಥರ. ಸೊ ಒಂಥರ ಯುನೀಕ್ ಡಿಸೈನ್ ಅಂತಲೇ ಅನ್ಬೋದು. ಇದು ಅಷ್ಟೇ ನೋಡಿ, ಮಧ್ಯದಲ್ಲಿ ಫ್ಲವರ್ ಬರುತ್ತೆ. ಸೊ ಅದೆಲ್ಲ ಅಷ್ಟೇ 4.25 ಗ್ರಾಮು 5 ಗ್ರಾಮ್ ಆ ಥರ. ಸೊ ಇವಾಗ ಏನು ಕರಿಮಣಿದು ನೀವು ನೋಡ್ತಾ ಇದ್ದೀರಾ, ಇದು 4 ಗ್ರಾಮಲ್ಲಿ ಬರುತ್ತೆ, ಮತ್ತು ಇದು ಅಷ್ಟೇ 4 ಗ್ರಾಮ್ಸಲ್ಲಿ. ಸೊ ಮೊದಲನೇ ಟಿಪ್ಸು ಏನು ಅಂದರೆ ಫ್ರೆಂಡ್ಸ್, ನಾನು ಹೇಳೋದು ಗೋಲ್ಡ್ದು ಪ್ಲೆಡ್ಜ್ ಮಾಡಿರ್ತೀವಿ, ಅಂದರೆ ಹಡವಿಟ್ಟ ಚಿನ್ನನ ಹೇಗೆ ನಾವು ಆದಷ್ಟು ಬೇಗ ಬಿಡಿಸ್ಕೋಬೋದು ಅನ್ನೋದ್ರದ್ದು ರೆಮಿಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ತುಂಬಾ ನಿಮಗೆ ಬೇಗ ಕ್ಲಿಕ್ ಆಗುತ್ತೆ. ಸೊ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ. ಮತ್ತು ಇನ್ನೊಂದೇನು ಅಂದರೆ ಇವಾಗ ನವರಾತ್ರಿ ಇದು ನಡೀತಾ ಇದೆ ಅಲ್ವಾ. ಸೊ ಈ 9 ಡೇಸ್ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಈ ಟೈಮಲ್ಲಿ ಏನಾರ ಅಂದರೆ ಲೇಡೀಸ್ಗೆಲ್ಲ ಕೆಲವೊಂದು ಡೇಟ್ ಎಲ್ಲ ಅಡ್ಡ ಬರುತ್ತಲ್ಲ, ಸೊ ಆ ಥರ ಮಾಡೋಕ್ಕಾಗದಿರೋರು ಏನು ಮಾಡಿ ಅಂದರೆ, ಡೋಂಟ್ ವರಿ, ನೀವು ಯಾವ ದಿನದಲ್ಲಿ ಮಾಡ್ಬೋದು ಅಂದರೆ ಶುಕ್ರವಾರ ಮಾಡ್ಬೋದು, ಇಲ್ಲ ಮಂಗಳವಾರ ಸ್ಟಾರ್ಟ್ ಮಾಡಿ, ಓಕೆನಾ? ಸೊ ಆ ಥರ. ಸೊ ಇದು ಹೆಂಗೆ ಅಂದರೆ, ಒಂದು ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ, ಈ ನವರಾತ್ರಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೈಲಿನೂ ಮಾಡ್ಬೋದು ನೀವು ಕಂಟಿನ್ಯೂಸ್ ಆಗಿ. ಬಿಕಾಸ್ ನವರಾತ್ರಿನಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಸೊ ನೀವೇನೇ ಮಾಡಿದ್ರು ಅದು ಬೇಗ ನಿಮಗೆ ಸಿಗುತ್ತೆ. ಅಕಸ್ಮಾತ್ ನಮಗೆ ನವರಾತ್ರಿನಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮಂಗಳವಾರ ಇಲ್ಲ ಶುಕ್ರವಾರದೊತ್ತು ನೀವು ಮಾಡ್ಬೋದಾಗಿದೆ. ಸೊ ಅದು ಎಷ್ಟು ದಿನ ಮಾಡಬೇಕು ಅಂದರೆ 43 ಡೇಸಲ್ಲಿ ಮಾಡಬೇಕು. 43 ದಿನಗಳ ಒಂದು ಮಂಡಲ ಥರ ಆಗಿರುತ್ತೆ. ಯಾಕೆ ಅಂದರೆ 43 ಡೇಸ್ ಅನ್ನೋದು ಒಂದು ನಮ್ಮ ಒಂದು ಔರಾನ ಫುಲ್ಲು ಇದು ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ, ಓಕೆನಾ? ಸೊ ಅದು
ನಮ್ಮ ಮನೆಯಲ್ಲೇ ವಾಸ್ತುದಿದೆ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ. ಸೊ 9 ಗ್ರಹಗಳು ನಮ್ಮ ಮನೆಯೊಳಗೇ ಅಡಗಿರುತ್ತೆ. ಸೊ ಅದೆಲ್ಲ ಶಾಂತಿ ಮಾಡ್ದಂಗೆ 43 ಡೇಸ್ ಒಂದು ಮಂಡಲ ಅಂತೂ ಕಂಪ್ಲೀಟ್ ಆಗಲೇಬೇಕು. ನಿಮ್ಗೇನಾರ ನಿಮ್ಮ ಲಕ್ ಚೆನ್ನಾಗಿದ್ರೆ ಅಷ್ಟರೊಳಗಡೆ ನಿಮಗೆ ಅದರದ್ದು ರಿಸಲ್ಟನ್ನು ಸಿಗುತ್ತೆ. ಓಕೆನಾ. ಸೊ ಇದು ತುಂಬ ಜನ ಇದನ್ನು ಮಾಡಿ ತುಂಬ ಸಕ್ಸಸ್ ಕೊಟ್ಟಿರೋದಕ್ಕೆ ಈ ಒಂದು ಟಿಪ್ಸ್ ಹೇಳ್ತಾ ಇರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ ಮೆಥಡಲ್ಲಿ ಮಾಡೋದು ಅಂತ. ಸೊ ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಇದು ಮಾಡೋದಕ್ಕೆ ಏನು ಅಂದರೆ ನಮಗೆ ಒಂದು ಕಳಶ ಬೇಕಾಗುತ್ತೆ. ಅದು ನೀವು ಹಿತ್ತಾಳೆ ದಾರ ತೊಗೋಬೋದು, ಹಿತ್ತಾಳೆ ದಾರ ಕಳಶ ತೊಗೋಬೋದು, ಇಲ್ಲ ತಾಮ್ರ ದಾರ ತೊಗೋಬೋದು. ನೋಡಿ ನಾನು ತೊಗೊಂಡಿದ್ದೀನಲ್ಲ ತಾಮ್ರದ ಒಂದು ಚೊಂಬು. ಸೊ 2 ಇದರಲ್ಲಿ ಮಾಡ್ಬೋದು. ನಿಮ್ಮ ಮನೇಲಿ ಅಕಸ್ಮಾತ್ ಹಿತ್ತಾಳೆದಿದ್ರೆ ಹಿತ್ತಾಳೆದಲ್ಲಿ ಮಾಡಿ, ಇಲ್ಲ ಬೆಳ್ಳಿದಿದ್ರು ಬೆಳ್ಳಿದಲ್ಲೂ ಮಾಡ್ಬೋದು, ಇಲ್ಲ ತಾಮ್ರದಲ್ಲಿ. ಸೊ ಆ ಥರ ಒಟ್ಟಿನಲ್ಲಿ ಸ್ಟೀಲು ಪ್ಲಾಸ್ಟಿಕ್ಕು ಯೂಸ್ ಮಾಡೋಂಗಿಲ್ಲ. ಓಕೆನಾ. ಸೊ ನೋಡಿ ನಾನು ಇವಾಗ ತಾಮ್ರದಲ್ಲಿ ಮಾಡ್ತಿದ್ದೀನಿ. ಯಾಕೆ ಅಂದರೆ ಇದು ತುಂಬ ಚಿಕ್ಕದಾಗಿದೆ. ಸೊ ಇದ್ರದ್ದು ವೇಟ್ ಏನೋ ಇದೆ, ಬಟ್ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಕಳಶ, ಸೊ ಅದು ಬರೀ ವಿಳದಲ್ಲೇ ಆ ಥರ ಇಡೋದಕ್ಕೆ ಸರಿ ಇರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಅದು ಚೆನ್ನಾಗಿ ನಾವು ಪನ್ನೀರ್ ಬರುತ್ತೆ ನೋಡಿ, ರೋಸ್ ವಾಟರಲ್ಲಿ ಫಸ್ಟು ವಾಶ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ. ಅಕಸ್ಮಾತ್ ನಿಮ್ಮ ಮನೇಲಿ ರೋಸ್ ವಾಟರ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಟರ್ಮರಿಕ್ಗೆ ನೀರನ್ನ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಫುಲ್ ಇದನ್ನು ಕ್ಲೆನ್ಸ್ ಮಾಡಬೇಕು. ಫಸ್ಟು ತಾಮ್ರದ್ದು ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಚೆನ್ನಾಗಿರುವ ನೀರು, ಫಿಲ್ಟರ್ ವಾಟರೇ ಹಾಕಬೇಕು. ಓಕೆನಾ. ಸೊ ನಾನೀಗೇನು ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಸೊ ಅದಾದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಫಸ್ಟು 3 ಚಿಟಿಕೆಯಷ್ಟು ಇದು ಅರಶಿನ ಹಾಕಬೇಕಾಗುತ್ತೆ. ಸೊ ನೋಡಿ 1 2 3, ಅದರಲ್ಲಿ ಹೂವಿತ್ತು ಅದಕ್ಕೆ ಅದು ಬಿದ್ದಿರೋದು, ಪರವಾಗಿಲ್ಲ. ಸೊ ಈ ಥರ 3 ಚಿಟಿಕೆ ಅರಶಿನ ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಕರ್ಪೂರನ ಹಾಕಬೇಕಾಗುತ್ತೆ. ಓಕೆನಾ. ಒಂದು ಕರ್ಪೂರ ಹಾಕಿದ್ವಿ. ಆಮೇಲೆ ಏನು ಮಾಡ್ತಿದ್ದೀವಿ, ಇದರಲ್ಲಿ ಗೋಮತಿ ಚಕ್ರ ಹಾಕ್ತಾಯಿದ್ದೀನಿ ನಾನು. ಗೋಮತಿ ಚಕ್ರ ಅಂದರೆ ನಿಮಗೆಲ್ಲ ಪೂಜೆ ಸಾಮಾನು ಸಿಗುತ್ತಲ್ಲ ಅಂಥ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಎಲ್ಲ ಒಂದೊಂದೇ ನಂಬರಲ್ಲಿ ಹಾಕ್ತಿರೋದು. ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿರೋ ಏಲಕ್ಕಿ ಹಾಕಬೇಕು, ಎಲ್ಲೂ ಒಡೆದಿರಬಾರ್ದು, ನೀಟಾಗಿರೋ ಏಲಕ್ಕಿನ ಹಾಕಿ. ಅದಾದಮೇಲೆ ಒಂದೇ ಒಂದು ಲವಂಗ ಹಾಕ್ಬೇಕು. ಇದು ಅಷ್ಟೇ ಹೂವಿರುವಂತಹ ಲವಂಗ, ಮುಂದೆ ಅದು ಬಿದ್ದೋಗಿರಬಾರ್ದು, ಚೆನ್ನಾಗಿರುವ ಲವಂಗ ಒಂದು ಹಾಕಿ. ಅದಾದಮೇಲೆ 1 ರೂಪಿ ಕಾಯಿನು. ಓಕೆನಾ. 1 ರೂಪಿ ಕಾಸು ಹಾಕಬೇಕು. ಸೊ ಅದು ಹಾಕಿದ್ಮೇಲೆ ಇನ್ನೊಂದಿದೆ ಹೇಳ್ತೀನಿ ರೀ. ಸೊ ಅದಾದಮೇಲೆ ಏನು ಮಾಡಬೇಕು ನೀವು ಅಂದರೆ ನಿಮ್ಮ ಮನೇಲಿರುವ ಒಂದು ಚಿನ್ನದ ಉಂಗುರ ಆಗಿರ್ಬೋದು, ಇಲ್ಲ ಒಂದು ಉಂಗುರ ಎಲ್ಲ ಹಾಕೋಕ್ಕಾಗಲ್ಲ ಅಂದರೆ ನಿಮಗೆ ಮೂಗ್ಬಟ್ಟಿರುತ್ತಲ್ಲ ಚಿನ್ನದೇ ಹಾಕ್ಬೇಕು ಇದರಲ್ಲಿ. ಸೊ ಏನು ಮಾಡಿ ಅಂದರೆ ಅದನ್ನು ಇದರೊಳಗೆ ಫಸ್ಟ್ ಇದೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ಇದರೊಳಗಡೆ ಚಿನ್ನದ ಉಂಗುರನ ಹಾಕಬೇಕು. ಸೊ ಇದೆಲ್ಲ ಏನು ಅಂದರೆ ಲಕ್ಷ್ಮೀ ದೇವ್ರಿಗೆ ಸಂಬಂಧಪಟ್ಟಿರುವಂತಹ, ಅಂದರೆ ಆಕರ್ಷಣೆ ಮಾಡುವಂತಹ ಶಕ್ತಿ ಇರೋದ್ರಿಂದ ಸೊ ಎಲ್ಲನೂ ಅಂಥದ್ದೇ ನಾವು ಇದರಲ್ಲಿ ಯೂಸ್ ಮಾಡಿರೋದು. ಓಕೆನಾ. ಸೊ ನಾವು ಚಿನ್ನನ ಏನಕ್ಕೆ ಹಾಕಿದ್ದೀವಿ ಅಂದರೆ ನೀವೇನಾರ ಇದು ಪ್ಲೆಡ್ಜ್ ಮಾಡಿರ್ತೀರ ಅಂದ್ಕೊಳ್ಳಿ, ಅಡವಿಟ್ಟ ಚಿನ್ನ ಅಂತಾರಲ್ಲ, ಸೊ ಅದನ್ನು ಆಕರ್ಷಣೆ ಮಾಡುತ್ತೆ. ಸೊ ನೀವು ಇದನ್ನು ಕಳಶ ಹಿಂಗೆ ದೇವ್ರ ಹತ್ರ ಹಿಂಗೆ ಸ್ಥಾಪನೆ ಮಾಡ್ತೀರಲ್ವಾ, ಹಿಂಗೆ ದೇವ್ರ ಹತ್ರ ಹಿಂಗೆ ಇಡಬೇಕಾದ್ರೆ, ನಾನು ಸುಮ್ಮನೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ದೇವ್ರ ಹತ್ರ ಹಿಂಗೆ ಇಡ್ತೀರಲ್ವ ದೇವ್ರ ಮನೆಯಲ್ಲಿ. ಸೊ ಅವಾಗ ಇಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಕು ನೀವು, ಅಂದರೆ ಪೂಜೆ ಫಸ್ಟ್ ಮಾಡಿಬಿಡಿ, ಊದ್ಗಡ್ಡಿ ಎಲ್ಲ ಹಾಕಿ ಫಸ್ಟು ಇಲ್ಲಿ ಅರಶಿನ ಕುಂಕುಮ ಎಲ್ಲ ಇಡಬೇಕಾಗತ್ತೆ. ಸೊ ಇಂಥ ಕಡೆ ಎಲ್ಲ ಹಿಂಗೆ ಅರಶಿನ ಕುಂಕುಮ, ಈ ಕಡೆ 3 ಸೈಡು ಹಿಂಗೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಡಿ. ಸೊ ಅದೆಲ್ಲ ಆದಮೇಲೆ ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ನೀವು ಯಾವುದು ಒಂದು ಅಡವಿಟ್ಟ ಚಿನ್ನ ಅಂದ್ಕೊಳ್ಳಿ, ನಿಮ್ದು ಯಾವುದು ಪ್ಲೆಡ್ಜ್ ಮಾಡಿರೋದು ಅದ್ರ ಬಗ್ಗೆ ನೆನೆಸ್ಕೊಂಡು ಬೇಗ ಅದು ನನಗೆ ಸಿಗಂಗೆ, ಅಂದರೆ ನಮ್ಮ ಮನೆಗೆ ಬೇಗ ಬಂದು ನಮಗೆ ರೀಚ್ ಆಗಬೇಕು ಆ ಥರ. ಸೊ ಆ ಥರ ಕೇಳಿಕೊಂಡು ನೀವು ದೇವ್ರ ಮುಂದೆ ಇಡಬೇಕಾಗತ್ತೆ. ಸೊ ಇದೇನು ಅಂದರೆ ಇವಾಗ ಈ ಶುಕ್ರವಾರ ಮಾಡಿರ್ತೀರ ಅಂದ್ಕೊಳ್ಳಿ, ಮುಂದಿನ ಶುಕ್ರವಾರ ಈ ನೀರನ್ನೆಲ್ಲ ನೀವೇನು ಮಾಡಬೇಕು ಅಂದರೆ ಗಿಡದಕ್ಕೆ ಹಾಕಬೇಕು. ಗಿಡಕ್ಕೆ ಬಗ್ಗಿಸ್ಬಿಟ್ಟು ಉಂಗುರ ಮಾತ್ರ ಅದೇ ಇರಲಿ, 43 ಡೇಸು ಅದೇ ಇರಬೇಕಾಗತ್ತೆ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮಂಗಳವಾರ ಸ್ಟಾರ್ಟ್ ಮಾಡಿದ್ರೆ 43 ದಿನ ಕಂಟಿನ್ಯೂಸ್ ಆಗಿ, ಮಧ್ಯದಲ್ಲಿ ಅಕಸ್ಮಾತ್ ಪೀರಿಯಡ್ಸ್ ಆ ಥರ ಬಂದರೂ ಪರವಾಗಿಲ್ಲ, ಅದಾದಮೇಲೆ ಕಂಟಿನ್ಯೂ ಮಾಡಿ 43 ಡೇಸ್ ಥರ ಲೆಕ್ಕ ಇಡಿ. ಸೊ ಆ ಉಂಗುರ ಹಂಗೆ ಇರಬೇಕು. ಇದೇನು ನೀವು ಕರ್ಪೂರ ಏಲಕ್ಕಿ ಗೋಮತಿ ಚಕ್ರನೂ ಹಂಗೆ ಇರಲಿ, ಅದು ಏನಿದಾಗಲ್ಲ. ಬೇರೆದೆಲ್ಲ ಕರ್ಪೂರ ಏಲಕ್ಕಿ ಮತ್ತು ಲವಂಗ ಮಾತ್ರ ಬೇರೆ ಹಾಕ್ಬಿಡಿ. ಮತ್ತು ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ಇನ್ನೊಂದು ಶುಕ್ರವಾರ ಬೇರೆ ನೀರು ಚೇಂಜ್ ಮಾಡಿ, ಸೇಮ್ ಮೆಥಡೇ. ಸೊ ಇದನ್ನು ಲಕ್ಷ್ಮೀ ದೇವ್ರ ಮುಂದೆ ಇಡಬೇಕು. ನಿಮ್ಮ ಮನೇಲಿ ಅಕಸ್ಮಾತ್ ಬೆಳ್ಳಿದು ಲಕ್ಷ್ಮೀ ವಿಗ್ರಹ ಇದ್ದರೆ ದೇವ್ರದ್ದು ಮುಂದೆ ಇದನ್ನು ಇಡಿ. ಓಕೆನಾ. ಸೊ ಈ ಥರ ಮಾಡೋದ್ರಿಂದ ಬೇಗ ಅದು ನೀವು ಅಡವಿಟ್ಟಿರುವ ಚಿನ್ನನ ಬೇಗ ರಿಲೀಸ್ ಮಾಡ್ಬೋದಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ನೇ ಮೆಥಡಲ್ಲಿ ನಾನು ಏನು ಹೇಳಿದೆ ಅಂದರೆ ಒಂದು ಕಳಶನ ನಾವು ಸ್ಥಾಪನೆ ಮಾಡಬೇಕು. ಕಲಶನ ಯಾಕೆ ಇದು ಮಾಡಬೇಕು ಅಂದರೆ ಲಕ್ಷ್ಮೀ ದೇವ್ರದ್ದು ಆಹ್ವಾನ ಮಾಡ್ದಂಗೆ. ಇವಾಗ ನಾವು ವರಮಹಾಲಕ್ಷ್ಮಿ
ಪೂಜೆ ಮಾಡುವಾಗೆಲ್ಲ ನಾವು ಕಳಶ ಇಡ್ಬೇಕಾರೆಲ್ಲ ಫಸ್ಟ್ ದೇವ್ರನ್ನ ಇದು ಆಹ್ವಾನ ಮಾಡಿ ತಾನೇ ಮಾಡೋದು. ಸೊ ಅದೇ ಥರ ಇದನ್ನು. ಬಟ್ ನಮ್ಮದು ಗೋಲ್ಡ್ದು ಯಾಕೆ ಹಾಕಬೇಕು ಅಂದರೆ ನಮ್ಮದು ಆಲ್ರೆಡಿ ಅಲ್ಲಿ ಇಟ್ಟಿರ್ತೀವಲ್ವ, ಸೊ ಅದನ್ನು ನೆನೆಸ್ಕೊಂಡು ಅದು ಬೇಗ ನಮಗೆ ಸಿಗಬೇಕು ಅಂತ. ಸೊ ಇದೇನು ಅಂದರೆ ಚಿನ್ನನ ಆಕರ್ಷಣೆ ಮಾಡುತ್ತೆ. ಸೊ ಅಲ್ಲಿರೋದನ್ನು ಬರಂಗೆ ಅದು ಮಾಡುತ್ತೆ. ಸೊ ಆ ಥರ. ಸೊ ನಂದು ಬ್ಲಾಗ್ಸಲ್ಲಿ ತುಂಬ ಜನ ಕೇಳ್ತಾಯಿದ್ರು. ಸೊ ಅನಿತಾ ಅನ್ನೋರು ತುಂಬ ಕೇಳ್ತಾಯಿದ್ರಿ ಅಲ್ವಾ, ಸೊ ಹೆಂಗೆ ಅದನ್ನು ರಿಲೀಸ್ ಮಾಡೋದು ಅಂತ. ಸೊ ಇನ್ನೊಂದೇನು ಅಂದರೆ, ನೀವು ಪ್ಲೆಡ್ಜ್ ಮಾಡಿರೋದು ಅಲ್ಲೇ ಇದ್ದರೆ ಪರವಾಗಿಲ್ಲ ಅನಿತಾ ಅವರೇ. ಬಟ್ ಏನು ಅಂದರೆ ಬೇರೆಯವ್ರ ಹತ್ರ ಆಲ್ರೆಡಿ ಅದು ರೀಚ್ ಆಗಿದ್ರೆ, ಅಂದರೆ ಬೇರೆಯವ್ರು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ರೆ ಅದನ್ನು ನೀವು ಮತ್ತೆ ವಾಪಸ್ ತೊಗೊಳಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ಅಟ್ಲೀಸ್ಟ್ ಈ ಥರ ಮಾಡಿ ಅಕಸ್ಮಾತ್ ನಿಮ್ಮ ಇದಕ್ಕೆ ಬರಬೇಕು ಅಂದರೆ ಅದು ಹೆಂಗಾರ ಮಾಡಿ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ತುಂಬ ನೀವು, ಅಂದರೆ ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗಾರ ಆ ಥರ ಅಂದರೆ ಬೇರೆ ಬೇರೆ ಇದರಲ್ಲಿ ತೊಗೊಂಡಿದ್ರೆ ಅವ್ರ ಹತ್ರ, ಅದು ಅವರು ಈ ಜನ್ಮದಲ್ಲಿ ಅವ್ರು ವಾಪಸ್ ತೊಗೊಳ್ತಾರೆ. ಸೊ ಆ ಥರ ಅದು, ಓಕೆನಾ. ಸೊ ಅದು ಅವ್ರಿಗೆ ಋಣ ಇದ್ದರೆ ಅದು ಅವ್ರಿಗೆ ಸಿಕ್ಕಿರುತ್ತೆ, ಮತ್ತೆ ನೀವು ವಾಪಸ್ ತೊಗೊಳಕ್ಕಾಗಲ್ಲ. ಅದು ಅಕಸ್ಮಾತ್ ನಿಮಗೆ ನಿಜವಾಗ್ಲೂ ಅದು ನಿಮ್ಮ ಒಂದು ಸ್ವತ್ತಾಗಿದ್ದರೆ ಅದು ಹೆಂಗಾರ ಮಾಡಿ ಸೇರಿಕೊಡುತ್ತೆ ನಿಮಗೇ ಈ ಥರ ಮೆಥಡ್ ಮಾಡೋದ್ರಿಂದ, ಓಕೆನಾ. ಸೊ ಇದನ್ನು ಟ್ರೈ ಮಾಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಇನ್ನೊಂದು ಟಿಪ್ಸ್ ಇದೆ. ಸೊ ಅದೇನು ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟು ಆಗುತ್ತೆ. ಪ್ಲಸ್ ನಿಮಗೆ ಅದೇ ಹೇಳಿದ್ನಲ್ಲ, ಪ್ಲೆಡ್ಜ್ ಮಾಡಿರೋದು ಗೋಲ್ಡ್, ಅಡವಿಟ್ಟ ಚಿನ್ನ ಅದೆಲ್ಲ ನಿಮಗೆ ಬೇಗ ಸಿಗಂಗೆ ಅದು ಮಾಡುತ್ತೆ. ಅದು ವಾಸ್ತು ಟಿಪ್ಸ್, ಓಕೆನಾ. ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಎರಡನೇ ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮತ್ತು ಅಡವಿಟ್ಟ ಚಿನ್ನನ ಮತ್ತೆ ಇದು ಅಂದರೆ ನಮ್ಮ ಮನೆಗೆ ಬಂದು ಸೇರಂಗೆ ಮಾಡೋದು. ಮತ್ತು ಚೆನ್ನಾಗಿ ಇದು ಏನಾಗುತ್ತೆ ಅಂದರೆ, ಹೌಸ್ ವೈಫ್ಗಳಿಗೆ ಅಂದರೆ ಮನೇಲೇ ಇರ್ತೀವಲ್ವ, ಸೊ ಅವ್ರಿಗೆ ಎಲ್ಲರಿಗೂ ದುಡ್ಡು ಕಾಸು ಅಭಿವೃದ್ಧಿ ಆಗುತ್ತೆ. ಸೊ ಆ ಥರ ಜಾಬ್ ಮಾಡೋರು ಇರ್ಬೋದು, ಬಿಸ್ನೆಸ್ ಮ್ಯಾನ್ ಯಾರು ಬೇಕಾರ ಬಿಸ್ನೆಸ್ ಮಾಡೋರು ಇರ್ಬೋದು, ಪ್ಲಸ್ ಹೌಸ್ ವೈಫ್ಗಳಿಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಅಂದರೆ ಚೆನ್ನಾಗಿ ಮನಿ ಫ್ಲೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಮನಿ ಫ್ಲೋ ಆದರೆ ತಾನೇ ನಾವು ಅಡವಿಟ್ಟ ಚಿನ್ನನ ಬಿಡಿಸೋದಕ್ಕೆ ಆಗೋದು. ಸೊ ಅದಕ್ಕೋಸ್ಕರ ಈ ಎರಡು ತರಹ ರೆಮಿಡಿನ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಫಾಲೋ ಮಾಡಿ. ಸೊ ಬನ್ನಿ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಎರಡನೇ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎರಡನೇ ಟಿಪ್ಸಲ್ಲಿ ಏನು ಅಂದರೆ, ಒಂದು ಬಕೆಟ್ನಲ್ಲಿ ನೀವು ನೀರು ಮುಕ್ಕಾಲು ಭಾಗದಷ್ಟು ನೀರನ್ನ ತುಂಬಿಸ್ಕೋಬೇಕಾಗುತ್ತೆ. ಇದು ನೋಡಿ, ಈ ಥರ ಚಿಕ್ಕ ಬಕೆಟ್ ಇವಾಗ ಎಲ್ಲ ಕಡೆ ಸಿಗುತ್ತೆ ಅಲ್ವಾ, ಪ್ಲಾಸ್ಟಿಕ್ದು, ಈ ಥರ ತೊಗೊಳ್ಳಿ. ಸೊ ಅದು ತೊಗೊಂಡು, ಇದು ಉಪ್ಪು ಮಾತ್ರ ನೀವೇನು ಮಾಡಬೇಕು ಅಂದರೆ ಪಿಂಗಾಣಿನಲ್ಲೇ ಇರಬೇಕು, ಗಾಜಿಂದ ಇರಬೇಕು, ಇಲ್ಲ ಪಿಂಗಾಣಿ ಬೌಲಲ್ಲೇ ಇರಬೇಕು ಉಪ್ಪು. ಸೊ ಓಕೆನಾ. ಕಲ್ಲುಪ್ಪೇ ತೊಗೋಬೇಕಾಗತ್ತೆ ಈ ಒಂದು ರೆಮಿಡಿ ಮಾಡೋದಕ್ಕೆ. ಸೊ ನಾನು ನೋಡಿ ಒಂದು ಪಿಂಗಾಣಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ಕಲ್ಲುಪ್ಪನ್ನ. ನೋಡಿ ಪಿಂಗಾಣಿ ಇದು ಈ ಥರ ಕ್ಯಾಪ್ ಮುಚ್ಚಿರಬೇಕಾಗತ್ತೆ. ಸೊ ಇವಾಗ ಹಾಕ್ತಾಯಿದ್ದೀನಿ ನಾನು. ಒಂದು 3 ಇಡಿಯಷ್ಟು ಹಾಕಬೇಕು ನೀವು. ನೋಡಿ ಕೈ ತುಂಬ ಹಿಂಗೆ ಬರೋಂಗೆ 3 ಇಡಿಯಷ್ಟು ಇದಕ್ಕೆ ಹಾಕ್ಬಿಡ್ಬೇಕು ಕಲ್ಲುಪ್ಪು. ಸೊ ನೋಡಿ 1 ಹಾಕಿದೆ. ಸೊ 2 ಮತ್ತು 3. ಸೊ 3 ಸಲ ಹಾಕಿದೆ ಅಲ್ಲ. ಸೊ ಇದನ್ನು ನೀವೇನು ಮಾಡಿ ಅಂದರೆ, ರಾತ್ರಿ ಹೊತ್ತೇ ಮಾಡಬೇಕಿದು. ಯಾವ ದಿನದಲ್ಲಿ ಬೇಕಾದ್ರೆ ಮಾಡ್ಬೋದು, ನೈಟ್ ಟೈಮ್ ಮಾಡಬೇಕು. ಇದನ್ನೇನು ಮಾಡಿ ಅಂದರೆ, ನಿಮ್ಮ ಮನೆ ಸೆಂಟರ್ ಪಾಯಿಂಟ್ ಅಂದರೆ ಬ್ರಹ್ಮಸ್ಥಾನ ಅಂತಾರೆ ನೋಡಿ, ಸೊ ಅಂಥ ಕಡೆ ಇಟ್ಬಿಡ್ಬೇಕಾಗುತ್ತೆ. ಸೊ ಏನು ಅಂದರೆ, ಒಂದು ಚೌಕ ಬರುತ್ತೆ ಅಂದ್ಕೊಳ್ಳಿ ನಿಮ್ಮ ಮನೇಲಿ, ಮಧ್ಯದಲ್ಲಿ ಯಾವುದು ಸೆಂಟರ್ ಪಾಯಿಂಟ್ ಇರುತ್ತೋ, ಸೊ ನಿಮಗೆ ಗೊತ್ತಾಗುತ್ತಲ್ಲ, ಹಾಲಿಂದ ರೂಮ್ಗೆ ಬರೋ ಮಧ್ಯದಲ್ಲಿ, ಅಂದರೆ ಒಬ್ಬೊಬ್ಬರು ಮನೆ ಒಂದೊಂದು ಥರ ಕಟ್ಟಿರ್ತೀರ ಅಲ್ವಾ, ಸೊ ಮಧ್ಯಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಬಕೆಟು. ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾಡೋದು, ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಅಂದರೆ, ನೀವೇನು ಮಾಡಿ ಅಂದರೆ ನಿಮ್ಮ ರೂಮಲ್ಲಿ ಇಟ್ಕೋಬೋದು, ಇಲ್ಲ ಹಾಲಲ್ಲಿ ಇಟ್ಕೋಬೋದು, ಆ ಥರ ಮಾಡಿ, ಓಕೆನಾ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಅದನ್ನು ನಿಮ್ಗೆ ಅಕಸ್ಮಾತ್ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ, ರೂಮಲ್ಲಿ ಇಟ್ಕೋಬೋದು. ನಿಮ್ಮ ಒಂದು ಲಿವಿಂಗ್ ರೂಮ್ ಇರುತ್ತಲ್ಲ, ಸೊ ಅಲ್ಲಿ ಇಟ್ಕೋಬೋದು, ಬೆಡ್ರೂಮಲ್ಲಿ ಇಡ್ಬೋದು, ಇಲ್ಲಾಂದರೆ ಹಾಲ್ ಹೊರಗಡೆ ನೀವು ಬಂದ ತಕ್ಷಣ ಮೇನ್ ಎಂಟ್ರೆನ್ಸಿಂದ ಬರ್ತೀರಲ್ಲ, ಸ್ವಲ್ಪ ದೂರ ಬಂದು ಮಧ್ಯಭಾಗದಲ್ಲಿ ಬರಂಗಿರ್ಬೇಕದು. ಸೊ ಅಲ್ಲಿ ಇಟ್ಟು ಅದನ್ನೇನು ಅಂದರೆ ಒಂದು 43 ದಿನ ಇಡಲೇಬೇಕು ನೀವು, 43 ಡೇಸ್ ಇಡಬೇಕು. ಸೊ ಅದೇನು ಅಂದರೆ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೀರ್ಕೊಳ್ಳುತ್ತೆ, ಅಂದರೆ ನೆಗೆಟಿವ್ ವೈಬ್ಸ್ನ ಅದು ಅಬ್ಸರ್ವ್ ಮಾಡುತ್ತೆ, ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಸೊ ಅದೆಲ್ಲ ನೆಗೆಟಿವ್ ವೈಬ್ಸ್ ಎಲ್ಲ ಹೋದ್ಮೇಲೆ ನಮಗೆ ಮನೆಗೆ ಚೆನ್ನಾಗಿ ಮನಿ ಫ್ಲೋ ಆಗೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ಏನು ಅಂದರೆ, ಯಾವುದೇ ಒಂದು ಈಗ ಸಾಲ ಬಾಧೆ ಅಂತಾರೆ ನೋಡಿ, ಅದು ಮತ್ತು ಪ್ಲೆಡ್ಜ್ ಮಾಡಿರೋದು, ಸೊ ಅದೆಲ್ಲ ನಿಮಗೆ ಈಸಿಯಾಗಿ ನಿಮಗೆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಓಕೆನಾ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು 2 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅನಿತಾ ಅವ್ರಿಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅವ್ರು ಕೇಳ್ತಾಯಿದ್ರು ಆಲ್ರೆಡಿ ಬೇರೆಯವ್ರ ಹತ್ರ ಅದಿದೆ ತೊಗೊಂಡ್ಬಿಟ್ಟಿದ್ದಾರೆ, ಪ್ಲೆಡ್ಜ್ ಮಾಡಿರೋದು ಇನ್ನೊಬ್ರ ಹತ್ರ ಇದೆ ಅಂತ. ಸೊ ಅವ್ರ ಹತ್ರ ಮತ್ತೆ ನೀವು ವಾಪಸ್ ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅದು ಯಾಕೆ ಹೋಗಿರುತ್ತೆ ಅಂದರೆ, ಅದು ಅವ್ರಿಗೆ ಋಣ ಇತ್ತು ಅಂದರೆ ಈ ಜನ್ಮದಲ್ಲಿ, ಸೊ ಅದಕ್ಕೆ ಅವ್ರಿಗೆ ಸಿಕ್ಕಿರುತ್ತೆ. ನಿಮಗೆ ಅಕಸ್ಮಾತ್ ಸಿಗಲೇಬೇಕು ಅಂತ ಏನಾರು ಬರೆದಿದ್ರೆ ಮಾತ್ರ ನಿಮಗೆ ವಾಪಸ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ನೀವು ಮುಂದೆ ಏನು ಮಾಡ್ಬೋದು ಅಂದರೆ, ಆ ಥರ
ಚಿನ್ನ ಹೋಗದೇ ಇರೋಂಗೆ ಈ ಥರ ನಾನೇನು ರೆಮಿಡಿ ಹೇಳಿದ್ನೋ ಕಳಶದಲ್ಲಿ ಒಂದು ನಿಮ್ಮದು ಉಂಗುರ ಹಾರ ಹಾಕ್ಬೋದು, ಇಲ್ಲಾಂದರೆ ಒಂದು ಮೂಗ್ ಬಟ್ಟಿರುತ್ತಲ್ಲ ಚಿನ್ನದ್ದು, ಅದನ್ನು ಹಾಕ್ಬಿಟ್ಟು ಪೂಜೆ ಮಾಡಿ. ಓಕೆನಾ? ಒಂದು 43 ಡೇಸ್ವರೆಗೂ ಮಾಡಿ. ಸೊ ಆವಾಗ ಅದು ಅಟ್ಲೀಸ್ಟ್ ಜಾಸ್ತಿ ಬರೋಂಗೆ ಮಾಡುತ್ತೆ. ಇನ್ನು ನೀವು ಬೇರೆ ಆಮೇಲೆ ಯಾವ್ದು ಬೇಕಾದ್ರೂ ತೊಗೋಬೋದು ಅಲ್ವಾ? ಸೊ ಆ ಥರ ಇರುತ್ತೆ. ಸೊ ಅದು ನೀವು ನವರಾತ್ರಿನಲ್ಲೇ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ನವರಾತ್ರಿನಲ್ಲಿ ತುಂಬ ಪವರ್ಫುಲ್ ಇರುತ್ತೆ ಗೊತ್ತಾ, ನಾವು ಏನೇ ಕೇಳ್ಕೊಂಡ್ರೂ ಬೇಗ ನಮಗೆ ಅದು ಸಿದ್ಧಿ ಆಗುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.